ಸಾಂಸ್ಕೃತಿಕ ನಗರಿ ಧಾರವಾಡ ಕಡಪ ಮೈದಾನದಲ್ಲಿ ಇದೇ ತಿಂಗಳು 20/2020 ಭೀಮೋತ್ಸವ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ಗಣ್ಯ ವ್ಯಕ್ತಿಗಳು ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯ ರಥದ ಮೆರವಣಿಗೆ ನಡೆಯಲಿದ್ದು, ಇದರಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಹಲವಾರು ಕಲಾ ತಂಡಗಳು ಭಾಗವಹಿಸುತ್ತವೆ. ವಿದ್ಯಾಧಾಮ ಕರಿಯರ್ ಅಕಾಡೆಮಿ ಸಂಸ್ಥೆಯ ವಿಶೇಷತೆಗಳು: ಗಣಿತ, ವಿಜ್ಞಾನ, ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಗ್ರಾಮರ್ ಈ ವಿಷಯಗಳನ್ನ ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ಪರಿಣಾಮಕಾರಿ ಬೋಧನೆಯನ್ನ ಮಾಡಿಸಲಾಗುತ್ತದೆ. ಈ ಸಂಸ್ಥೆಯಲ್ಲಿ 8th, 9th, 10th ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ತರಬೇತಿಗಳಿಗೆ ಬೋಧನೆಯನ್ನ ಪ್ರತ್ಯೇಕವಾಗಿ ಮಾಡಲಾಗುತ್ತದೆ. 4ನೇ, 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ ಹಾಗೂ ಮುರಾರ್ಜಿ ಸೈನಿಕ ಶಾಲೆಯಲ್ಲಿ ತರಬೇತಿ ನೀಡಲಾಗುವುದು. ಪ್ರತಿ ಅಧ್ಯಾಯದ ಮೇಲೆ ಮಾದರಿ ಪರೀಕ್ಷೆಗಳನ್ನ ತೆಗೆದುಕೊಳ್ಳಲಾಗುತ್ತದೆ. ಸಂಸ್ಥೆಯ ಸೌಲಭ್ಯಗಳಾದ ಯೂನಿಫಾರ್ಮ್, ಪ್ರಿಂಟೆಡ್ ನೋಟ್ಸ್, ಬ್ಯಾಗ್ ಕೊಡಲಾಗುವುದು. ತರಬೇತಿ ಪಡೆದು ಹೋದ ವಿದ್ಯಾರ್ಥಿಗಳಿಗೆ ರಾಜ್ಯಕ್ಕೆ ಪ್ರಥಮ ಬಂದವರಿಗೆ 50,000 ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತದೆ. ಅಷ್ಟೇ ಅಲ್ಲದೆ ತರಬೇತಿ ಜೊತೆಗೆ ವಿಜ್ಞಾನ ಪ್ರಯೋಗಾಲಯದಲ್ಲಿ ಮಕ್ಕಳಿಂದ ತಯಾರು ಮಾಡಿಸಿ ಎಕ್ಸಿಬಿಷನ್ ಮಾಡಲಾಗುತ್ತದೆ. ಉತ್ತಮ ವಸತಿ ಸೌಲಭ್ಯಗಳು, ರುಚಿ ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಪ್ರತಿ ಮುಂಜಾನೆ 5:30ಕ್ಕೆ ಯೋಗ ಜ್ಞಾನ ಮಾಡಿಸಲಾಗುತ್ತದೆ. ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಪ್ರವೇಶಗಳು ಪ್ರಾರಂಭವಾಗಿದ್ದು, ಪ್ರವೇಶಾತಿಯನ್ನ ಪಡೆಯಬಹುದು. ಆನ್ಲೈನ್ ಮುಖಾಂತರ ಪಡೆದವರಿಗೆ ರಿಯಾಯಿತಿ ಇರುತ್ತದೆ. ವಿಳಾಸ: ಶಾರದಾ ಸ್ಕೂಲ್ ರಸ್ತೆ, ಭಾರತ್ ಗ್ಯಾಸ್ ಏಜೆನ್ಸಿ ಎದುರು, ಜಯನಗರ, ಧಾರವಾಡ. ಮೊಬೈಲ್ ನಂಬರ್ 7795316436 ಅಥವಾ 9108524635. ಎಲ್ಲ ನನ್ನ ಪತ್ರಿಕಾ ಬಳಗದವರೇ ಮತ್ತು ಎಲ್ಲ ನನ್ನ ಸಮಾಜದ ಗುರು ಹಿರಿಯರೇ, ಈಗಾಗಲೇ ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕಂತಂದು ಸುಮಾರು 3 ತಿಂಗಳಿಂದ ನಾವೆಲ್ಲ ಸಾಮೂಹಿಕ ನೇತೃತ್ವದಲ್ಲಿ ಒಂದು ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕು, ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ. ನಮ್ಮ ಜಿಲ್ಲೆಯಲ್ಲಿ ಯಾವಾಗಲೂ ಮಾಡಲಿಲ್ಲ. ಈಗ ಪ್ರಥಮ ಬಾರಿಗೆ ಅಹಿಂದ ಕಾನ್ಸೆಪ್ಟ್ ಇಟ್ಕೊಂಡು ಅಹಿಂದ ಸಮಾಜದಲ್ಲಿ, ಶೋಷಿತ ವರ್ಗದ ಸಮಾಜದಲ್ಲಿ ಯಾರ್ಯಾರು ಬರ್ತಾರ ಅವ್ರಿಗೆ ಈಗಾಗಲೇ ಸುಮಾರು 3 ತಿಂಗಳಿಂದ ಎಲ್ಲಾ ಮುಖಂಡರಿಗೆ, ಎಲ್ಲಾ ಸಮಾಜದವರಿಗೆ ಫೋನ್ ಮಾಡ್ಕೊಂತ ಫೋನ್ ಮುಖಾಂತರ ಹಿಂಗ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಭೀಮೋತ್ಸವ ಕಾರ್ಯಕ್ರಮ ಮಾಡ್ತಾ ಇದೀವಿ. ಆ ಭೀಮೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು. ವಿಶೇಷವಾಗಿ ಇದು ಎಲ್ಲ ಜಾತ್ಯತೀತ, ಆಮೇಲೆ ಪಕ್ಷಾತೀತ, ಜಾತ್ಯತೀತ ಪಕ್ಷಾತೀತ ಇದ್ದಿದ್ರಿಂದ ಈ ಫಂಕ್ಷನ್ಗೆ ತಾವೆಲ್ಲರೂ ಬರಬೇಕು ಅಂತಂದು ಸತತ 3-4 ತಿಂಗಳಿಂದ ಎಲ್ಲಾ ಮುಖಂಡರಿಗೆ ರಾತ್ರಿ ಹಗಲಿ ಫೋನ್ ಮಾಡ್ಕೊಂತ ಇದೀವಿ. ಯಾಕೆ ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕು, ಭೀಮೋತ್ಸವ ಅಂದ್ರೆ ಏನು, ಅದ್ರ ಹಿನ್ನೆಲೆ ಒಂದು 2 ಮಾತು ಮಾತಾಡ್ತೇನೆ. ಈಗಾಗಲೇ SC ST ಜನ ಎಲ್ಲ ಸೇರ್ಕೊಂಡು ಅಂಬೇಡ್ಕರ್ ಅವರ ಜಯಂತಿಗೆ ನಾವೆಲ್ಲರೂ ಕೂಡ್ತೀವಿ, ಕಾರ್ಯಕ್ರಮ ಮಾಡ್ತೀವಿ, ಹೋಗ್ಬಿಡ್ತೀವಿ. ಆದರೆ ಈ ಸಲ ಹಂಗಿಲ್ಲ. ಈ ಭೀಮೋತ್ಸವ ಕಾರ್ಯಕ್ರಮ ಎಲ್ಲ ಸಮೂಹ ಕಟ್ಕೊಂಡು, ಇವತ್ತು ಕುರುಬ ಸಮಾಜದವ್ರು ಇರ್ಬೋದು, ಆಮೇಲೆ ಮರಾಠ ಸಮಾಜದವ್ರು ಇರ್ಬೋದು, ನೇಕಾರರು ಇರ್ಬೋದು, ಕುಂಬಾರರು ಇರ್ಬೋದು, ಸುನಗಾರರು ಇರ್ಬೋದು, ಹಡಪದ ಸಮಾಜದವ್ರು ಇರ್ಬೋದು, ಈ ಶೋಷಿತ ವರ್ಗದ ಜನಾಂಗದಲ್ಲಿ ಬರ್ತಕ್ಕಂಥ ಎಲ್ಲ ಸಮಾಜದವರು ಬಂದು ಈ ಸಮಾವೇಶ, ಈ ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕಂತ ನನ್ನ ಕಳಕಳಿಯ ಮನವಿ. ಧಾರವಾಡ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ನಾವು ಈ ದಲಿತ ಕ್ರಾಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನು ಎಳೆಯುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ನಾವೆಲ್ಲರೂ ನಮ್ಮ ವೈಯಕ್ತಿಕ ವಿಷಯಗಳನ್ನು ಬದಿಗಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಂಕದ ಏನು ಜಯಂತ್ಯುತ್ಸವ ಅಂಗವಾಗಿ ಏನು ಭೀಮೋತ್ಸವ ಏಪ್ರಿಲ್ 20ಕ್ಕೆ ಮಾಡ್ತಾ ಇದ್ದೀವಿ. ಇದೆಲ್ಲ ಶೋಷಿತ ವರ್ಗದವ್ರನ್ನ ಒಂದು ಕಡೆ ತರ್ತಕ್ಕಂಥ ಪ್ರಯತ್ನ ಆಗಿದೆ. ಇದರಲ್ಲಿ ನಾವು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುತ್ತ ಮಾತ್ರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ತತ್ವ ಸಿದ್ಧಾಂತವನ್ನು ಮಾಡಿ ಶಿಕ್ಷಣ, ಹೋರಾಟ, ಸಂಘಟನೆ ಅಂತ 3 ಮಂತ್ರಗಳನ್ನು ನಮಗೆ ಕಲಿಸಿ ಹೋಗಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈ ಸಂಘಟನೆ ನಿರಂತರವಾಗಿರಬೇಕು, ಇದು ನಿಂತು ನೀರಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ನಮ್ಮ ಹೋರಾಟದ ಮಿತ್ರರ ಸೇರಿಕೊಂಡು ಏಪ್ರಿಲ್ 20ಕ್ಕೆ ಭೀಮೋತ್ಸವ ಅನ್ನೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕ್ರಾಂತಿ ಸಮಾಚಾರ ಧಾರವಾಡ.